ಲೇಡೀಸ್ ಅಂಡ್ ಜೆಂಟಲ್ಮನ್, ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತಹ ಸಿಎಂ ಕುರ್ಚಿ ಕದನ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ. ಇದೆಲ್ಲದರ ಮಧ್ಯೆ ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿಯ ಮಿತ್ರ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಆನೆ ಬಲವನ್ನ ತರಿಸಿದೆ. ಅರೆ, ಇದು ಹೇಗ್ ಸಾಧ್ಯ ಅಂತೀರಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಬಂದಿದೆ. ಇತ್ತೀಚೆಗೆ ಹೈಕಮಾಂಡ್ ವಿರುದ್ಧವೇ ತಿರುಗಿ ಬಿದ್ದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ತಾವೊಬ್ಬ ಕುರಿ ಕಾಯುವ ಕುಟುಂಬದ ವ್ಯಕ್ತಿ ಅಂತ ಅನುಕಂಪದ ಅಸ್ತ್ರ ಬೀಸೋದಕ್ಕೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಾನು ಸಮರದಿಂದ ಹಿಂದೆ ಸರಿಯುವಂತಹ ವ್ಯಕ್ತಿಯೇ ಅಲ್ಲ ಅಂತ ಹೇಳಿರುವಂತಹ ಸಿಎಂ ತಾವೊಬ್ಬ ಅಹಿಂದ ನಾಯಕನಾಗಿದ್ದು ತಮ್ಮನ್ನ ಕುರ್ಚಿಯಿಂದ ಕೆಳಗಿಳಿಸುವಂತಹ ಕುತಂತ್ರಗಳು ನಡೀತಾ ಇದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅನುಕಂಪದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಈಗ ಇದೇ ಕುಮಾರಸ್ವಾಮಿಗೆ ಪ್ರಬಲ ಅಸ್ತ್ರವಾಗಿದೆ. ಸಿದ್ದರಾಮಯ್ಯ ತಮ್ಮ ಬತ್ತಳಿಕೆಯಿಂದ ಬಿಟ್ಟಂತಹ ಬಾಣವನ್ನೇ ಪ್ರತ್ಯಾಸ್ತ್ರ ಮಾಡಿಕೊಂಡಿರುವಂತಹ ಕುಮಾರಸ್ವಾಮಿ ಅದನ್ನ ಸಿದ್ದರಾಮಯ್ಯ ಅವರ ತಲೆ ಪ್ರಯೋಗ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯ ಅವರಲ್ಲಿ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇಷ್ಟಕ್ಕೂ ಅಸಲಿ ವಿಷಯ ಏನಪ್ಪಾ ಅಂತ ಅಂದ್ರೆ, ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಅವರು ನೀಡಿರುವಂತಹ ಶಾಕ್ ಆದ್ರೂ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಹೇಳಿ ಕೇಳಿ ರಾಜಕಾರಣದಲ್ಲಿ ಯಾರಿಗ್ಯಾರು ಶತ್ರುಗಳು ಅಲ್ಲ, ಹಾಗಂತ ಹೇಳಿ ಮಿತ್ರರು ಅಲ್ಲ. ಸಿಎಂ ಕುರ್ಚಿ ಕದನದಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಬದ್ಧ ವೈರಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನ ಬೀಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಆನೆ ಬಲವನ್ನ ತರಿಸಿದೆ. ಯಾರಿಗಾದ್ರೂ ಬದ್ಧ ವೈರಿಗಳೇ ಬೆಂಬಲ ಕೊಟ್ಟಾಗ ಇರುವಂತಹ ಖುಷಿನೇ ಬೇರೆ ಅಲ್ವಾ? ಈಗ ಡಿಕೆಗಾಗಿರೋದು ಇದೆ ನೋಡಿ. ಕುರಿಗಾಹಿಯನ್ನ ಕೆಳಗಿಳಿಸುವಂತಹ ಷಡ್ಯಂತ್ರ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಹಾಕಿದಂತಹ ಪೋಸ್ಟ್ಗೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ, ನಿಮ್ಗೆ ಅಧಿಕಾರ ತಂದ್ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ತೋರಿಸಿ ಅಂತ ಸವಾಲನ್ನ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಮಾತು ಭಾರಿ ಚರ್ಚೆಯನ್ನ ಹುಟ್ಟುಹಾಕಿದೆ. ಒಟ್ಟಾರೆ ರಾಜಕಾರಣದಲ್ಲಿ ಯಾರಿಗ್ಯಾರು ಶತ್ರುಗಳಲ್ಲ, ಹಾಗಂತ ಮಿತ್ರರು ಅಲ್ಲ. ಡಿಕೆ ಪರವಾಗಿ ಹೇಳಿಕೆ ನೀಡಿರುವ ಎಚ್ಡಿಕೆ ನಿಜವಾಗ್ಲೂ ತಮ್ಮ ಬದ್ಧ ವೈರಿ ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿದ್ದಾರಾ, ಅಥವಾ ಸಿದ್ದರಾಮಯ್ಯ ಅವರ ಮೇಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಮಾಡಿರುವಂತಹ ತಂತ್ರವಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.